ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಈಸಿಯಾಗಿ ಮನೆಯಲ್ಲಿ ವೆನಿಲಾ ಐಸ್ ಕ್ರೀಮ್ ಮಾಡೋದನ್ನು ಹೇಳಿಕೊಡ್ತಾ ಇದ್ದೀನಿ. ಐಸ್ ಕ್ರೀಮ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಗೂ ಇಷ್ಟ, ದೊಡ್ಡವ್ರಿಗೂ ಇಷ್ಟ, ಎಲ್ಲರಿಗೂ ಇಷ್ಟ. ಮನೆಯಲ್ಲಿ ಈಸಿಯಾಗಿ ನಾವು ಐಸ್ ಕ್ರೀಮ್ ಮಾಡುವಾಗ ಹೊರಗಡೆಯಿಂದ ತರುವ ಅವಶ್ಯಕತೆಯೇ ಇಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ. ಹಾಗೂ 3 ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ ನಮಗೆ ಐಸ್ ಕ್ರೀಮ್ ಮಾಡಲಿಕ್ಕೆ. ತುಂಬ ಈಸಿ ಐಸ್ ಕ್ರೀಮ್ ಮಾಡೋದು ಮನೆಯಲ್ಲಿ. ಆದರೆ ಎಲ್ಲರೂ ಯಾಕೆ ಅಷ್ಟು ಕಷ್ಟ ಅಂತ ಎನಿಸ್ತಾರೆ ನಂಗೆ ಗೊತ್ತಿಲ್ಲ. ನಾನಿವತ್ತು ನಿಮಗೆ ತೋರಿಸ್ತೀನಿ. ಯಾಕೆ, ಹೇಗೂ ಬೇಸಿಗೆ ಕಾಲ ಬಂದಿದೆ. ಬೇಸಿಗೆ ಕಾಲದಲ್ಲಿ ನಾವು ಎಷ್ಟು ತಂಪು ತಿಂತೀವಿ, ಎಷ್ಟು ತಂಪು ನಮಗೆ ಬೇಕು ಅಷ್ಟು ನಮಗೆ ಆಸೆ ಆಗುತ್ತೆ. ಹಾಗಾಗಿ ನಾನಿವತ್ತು ನಿಮಗೆ ಐಸ್ ಕ್ರೀಮನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಕೇವಲ ವೆನಿಲಾ ಐಸ್ ಕ್ರೀಮನ್ನು ಮಾಡೋದು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಯಾವಾಗಲಾದರೂ ಇನ್ನೂ ಕೂಡ ಒಳ್ಳೆ ಸ್ಟ್ರಾಬೆರಿ ಅದೆಲ್ಲ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಐಸ್ ಕ್ರೀಮ್ ಇದು. ಓಕೆ ನೋಡಿ, ನಾನು ಇದಕ್ಕೆ ಏನೆಲ್ಲ ಬೇಕು ಇವಾಗ ನಾನು ಹೇಳ್ತೀನಿ. ಫಸ್ಟಿಗೆ ಒಂದು ಬೌಲ್ ತೊಗೊಂಡು ಅದರಲ್ಲಿ ನಾವು ಹೆವಿ ಕ್ರೀಮನ್ನು ಹಾಕಬೇಕು. ವಿಪ್ ಕ್ರೀಮ್ ಅಂತ ಸಿಗುತ್ತೆ ನಿಮಗೆ ನೋಡಿ, ಅದನ್ನು ನೀವು ಹಾಕಬೇಕು. ಹೆವಿ ಕ್ರೀಮ್ ಬೇಕಿದ್ದಕ್ಕೆ. ನಿಮಗೆ ಮಾಲ್ಗಳಲ್ಲಿ, ಮಾರ್ಕೆಟಲ್ಲಿ ಅಥವಾ ಬೇಕ್ರಿಯವರ ಹತ್ರ ಕೇಳಿದರೆ ನಿಮಗೆ ಅವರು ಕೊಡ್ತಾರೆ ವಿಪ್ ಕ್ರೀಮ್ ಅಂತ ಹೇಳಿ ಕೇಳಬೇಕು ನೀವು. ಅದನ್ನು ಹಾಕಬೇಕು ಫಸ್ಟಿಗೆ. ಫ್ರೆಶ್ ಕ್ರೀಮೆಲ್ಲ ಹಾಕ್ತಾರೆ, ಅದು ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಬರುತ್ತೆ, ಆದರೆ ನಾವು ಹೊರಗಡೆ ತಿಂತೀವಿ ನೋಡಿ, ಆ ರೀತಿ ಬರೋದಿಲ್ಲ. ಹಾಗಾಗಿ ನಾನು ವಿಪ್ ಕ್ರೀಮನ್ನೇ ತೊಗೊಳ್ಳಿ ಅಂತ ಹೇಳಿದ್ದೆ. ನೋಡಿ, ಈ ರೀತಿ ವಿಸ್ಕ್ ಇದ್ದರೆ ಅದರಿಂದ ನೀವು ಈ ರೀತಿ ಬೀಟ್ ಮಾಡ್ಬೋದು. ಕೆಳಗಡೆ ಐಸ್ ಕ್ಯೂಬ್ಸ್ ಇಟ್ಟು ಈ ರೀತಿ ಬೀಟ್ ಮಾಡಿದರೆ ತುಂಬ ಗಟ್ಟಿಯಾಗುತ್ತೆ, ಕ್ರೀಮಿ ಬರುತ್ತೆ. ಅಥವಾ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ತುಂಬ ಒಳ್ಳೆಯದು, ಬೇಗನೆ ಆಗುತ್ತೆ ಇದರಲ್ಲಿ ಕೆಲಸ. ನಾನಿವತ್ತು ನಿಮಗೆ ಎಲೆಕ್ಟ್ರಿಕ್ ಬೀಟರಲ್ಲಿ ತೋರಿಸ್ತೀನಿ. ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೀಟರ್ ಇಲ್ಲದಿದ್ದರೆ ನೀವು ವಿಸ್ಕ್ ಅಂತ ತೋರಿಸಿದೆ ನೋಡಿ, ಅದರಲ್ಲಿ ಕೂಡ ಮಾಡ್ಬೋದು. ಚೆನ್ನಾಗಿ ನಾವು ಬೀಟ್ ಮಾಡಲಿಕ್ಕುಂಟು. ಈಗ ಇದು ಕಾಲಿದ್ದು ಫುಲ್ ಆಗಬೇಕು ಇದರಲ್ಲಿ, ಅಷ್ಟು ನಾವು ಇದನ್ನು ಬೀಟ್ ಮಾಡಬೇಕು. ನೀವು ಎಷ್ಟು ನೊರೆ ಬರುತ್ತೆ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮು. ನೋಡ್ತಾ ಇದ್ದೀರಲ್ಲ ಎಷ್ಟು ಫುಲ್ ಆಗ್ತಾ ಬಂತು ಇವಾಗ. ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಬಂದರೆ ಐಸ್ ಕ್ರೀಮ್ ತುಂಬ ಒಳ್ಳೆ ರೀತಿಯಲ್ಲಿ ಬರುತ್ತೆ, ಕ್ರೀಮಿಯಾಗಿ. ನೀವು ವಿಸ್ಕಲ್ಲಿ ಬೀಟ್ ಮಾಡುವಾಗ, ಅಂದರೆ ಕೈಯಿಂದ ಬೀಟ್ ಮಾಡುವಾಗ ಕೂಡ ಇದೇ ರೀತಿ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ, ಆದರೆ ಇದರಲ್ಲಿ ಬೇಗ ಆಗುತ್ತೆ ಅಂತ ಅಷ್ಟೇ ಡಿಫ್ರೆನ್ಸ್, ಮತ್ತೇನಿಲ್ಲ. ಓಕೆ ನೋಡಿ, ಇಷ್ಟ ಆಗಿದೆ. ಇಷ್ಟ ಆದರೆ ಸಾಕು. ಇವಾಗ ನಾನು ಇದಕ್ಕೇನು ಮಾಡ್ತೀನಿ ಅಂದರೆ, ಮಿಲ್ಕ್ ಮೇಡ್ ಅಂತ ಸಿಗುತ್ತೆ, ನೆಸ್ಟ್ಲೆ ಅವರದ್ದು ಮಿಲ್ಕ್ ಮೇಡ್ ಅಂತ ನಿಮಗೆ ಮಾಲ್ಗಳಲ್ಲಿ ಸಿಗುತ್ತೆ ನೋಡಿ, ಅಥವಾ ನಿಮಗೆ ಮಾಮೂಲಿ ಗ್ರೋಸರಿ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಮಿಲ್ಕ್ ಮೇಡ್ ಅಂತ ಹೇಳಿ. ಇದನ್ನು ನಾನೀಗ ಫುಲ್ ಹಾಕ್ತೀನಿ. ಇದರಲ್ಲಿ ಇದು ಸಕ್ಕರೆಯ ಅಂಶ ಹಾಕಲಿಕ್ಕೆ, ಅಂದರೆ ಶುಗರ್, ನಮಗೆ ಟೇಸ್ಟಿಗೆ ಶುಗರ್ ಎಷ್ಟು ಬೇಕು ನೋಡಿ ಅಷ್ಟು ಹಾಕಲಿಕ್ಕೆ. ನಿಮಗೆ ಒಮ್ಮೆಲೆ ತುಂಬ ಶುಗರ್ ಬೇಡದಿದ್ದರೆ, ಸಿಹಿ ಬೇಡದಿದ್ದರೆ ನೀವು ಸ್ವಲ್ಪ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಹಾಕಿದ್ದೀನಿ, ಯಾಕೆಂದರೆ ನಾನು ಅಷ್ಟು ಶುಗರ್ ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ನೀವು ಮಾಡೋದಾದರೆ ಅದನ್ನು ಫುಲ್ಲನ್ನು ಹಾಕಲೇಬೇಕು ಐಸ್ ಕ್ರೀಮ್, ಯಾಕೆಂದರೆ ಐಸ್ ಕ್ರೀಮ್ ಯಾವಾಗಲೂ ತುಂಬ ಸ್ವೀಟಾಗಿದ್ರೇ ಚೆನ್ನಾಗಿರೋದು. ಓಕೆ, ಈಗ ನಾವು ವೆನಿಲಾ ಐಸ್ ಕ್ರೀಮ್ ಮಾಡೋದ್ರಿಂದ ವೆನಿಲಾ ಎಸೆನ್ಸನ್ನು ಹಾಕಬೇಕು. ನಾನಿಲ್ಲಿ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕಿದ್ದೀನಿ. ಇದು ಸ್ಟ್ರಾಂಗ್ ಉಂಟು, ಹಾಗಾಗಿ ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಸ್ಟ್ರಾಂಗ್ ಇಲ್ಲದಿದ್ದರೆ ಸ್ವಲ್ಪ ಜಾಸ್ತಿ ನೀವು ಹಾಕ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋದು ತುಂಬ ಮುಖ್ಯ. ಸರಿಯಾಗಿ ಮಿಕ್ಸ್ ಆಗಬೇಕು ಇದೆಲ್ಲ. ಇಷ್ಟೇ 3 ಇಂಗ್ರೀಡಿಯೆಂಟ್ ಹಾಕಲಿಕ್ಕೆ, ಇನ್ನು ಜಾಸ್ತಿ ಏನು ಹಾಕಲಿಕ್ಕಿಲ್ಲ ಇದಕ್ಕೆ. ಎಷ್ಟು ಸಿಂಪಲ್ ಅಲ್ವಾ? ಖಾಲಿ ನಾವು ಬೀಟ್ ಮಾಡೋದ್ರಲ್ಲಿ ಉಂಟು, ಸರಿಯಾಗಿ ಬೀಟ್ ಮಾಡಬೇಕು. ಓಕೆ ನೋಡಿ, ಈ ರೀತಿ ಚೆನ್ನಾಗಿ ಬೀಟ್ ಮಾಡಿ ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ಒಮ್ಮೆಲೆ ನಿಮ್ಮ ಹತ್ರ ಮಿಲ್ಕ್ ಮೇಡ್ ಇಲ್ಲದಿದ್ದರೆ ನೀವು ಶುಗರ್ ಪೌಡರ್ ಕೂಡ ಹಾಕ್ಬೋದು. ಓಕೆ, ಈಗ ನೋಡಿ ಈ ರೀತಿ ಕಂಟೈನರ್, ಅಂದರೆ ಟೈಟ್ ಮುಚ್ಚಳ ಇರುವ ಕಂಟೈನರ್ ಇದ್ದರೆ ತುಂಬ ಒಳ್ಳೆಯದು. ಯಾವುದು ಆಗುತ್ತೆ ನಿಮ್ಮ ಹತ್ರ, ಒಟ್ಟಾರೆ ಮುಚ್ಚಳ ಸರಿಯಾಗಿರಬೇಕು, ಟೈಟಾಗಿರಬೇಕು. ಅಂಥದ್ರಲ್ಲಿ ಈಗ ಈ ಕ್ರೀಮನ್ನು ಹಾಕೋಣ. ಎಲ್ಲವನ್ನು ಹಾಕಿ
ಓಕೆ ನೋಡಿ, ಎಲ್ಲವೂ ಹಾಕ್ತಾಯಿದ್ದೀನಿ ನಾನು. ಎಷ್ಟು ಕ್ರೀಮಿಯಾಗಿ ಬಂದಿದೆ ನೋಡ್ಬೋದು. ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೆವೆಲ್ ಮಾಡಿ ಆಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಉಂಟು ನಮಗೆ. ಸ್ವಲ್ಪ ಲೆವೆಲ್ ಮಾಡಿ ಇವಾಗ ನಾನು ಇದನ್ನು ಮಧ್ಯಾಹ್ನ ಮಾಡ್ತಾಯಿದ್ದೀನಿ. ಇನ್ನು ನಾನು ಇದನ್ನು ನಾಳೆ ಬೆಳಿಗ್ಗೆನೇ ಯೂಸ್ ಮಾಡ್ತೀನಿ. ನೋಡಿ, ಈ ರೀತಿ ಟ್ಯಾಪ್ ಮಾಡಬೇಕು. ಗೊತ್ತಾಯ್ತಲ್ಲ, ಮಧ್ಯಾಹ್ನ ನಾನು ಮಾಡ್ತಾಯಿದ್ದೀನಿ. ನಾಳೆ ಬೆಳಿಗ್ಗೆ ಇದನ್ನು ನಾವು ತೆಗಿಬೇಕು. ಅಷ್ಟು ತನಕ ಅದು ಫ್ರೀಸ್ ಆಗಬೇಕು. ಅಟ್ಲೀಸ್ಟ್ ಇದಕ್ಕೆ ಫುಲ್ ಓವರ್ ನೈಟ್ ಆದರೂ ಇದು ಚೆನ್ನಾಗಿ ಫ್ರೀಸ್ ಆಗಲೇಬೇಕು, ಇಲ್ಲದಿದ್ರೆ ಆಗೋದಿಲ್ಲ ಅಷ್ಟು ಬೇಗ ಗಟ್ಟಿ. ಚೆನ್ನಾಗಿ ಟ್ಯಾಪ್ ಮಾಡಿದ ಮೇಲೆ ನೋಡಿದ್ರಲ್ಲ, ಟ್ಯಾಪ್ ಮಾಡಿದೆ. ಚೆನ್ನಾಗಿ ಟ್ಯಾಪ್ ಮಾಡಿದ ಮೇಲೆ ಏನು ಮಾಡಬೇಕಂದ್ರೆ ಇದರ ಮೇಲೆ ಏನಾದರೂ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಏನಾದರೂ ನಾವು ಹಾಕಬೇಕು. ಈಗ ನಾನು ಸ್ವಲ್ಪ ಡೆಕೋರೇಷನ್ಗೋಸ್ಕರ ಸ್ವಲ್ಪ ನಾನಿಲ್ಲಿ ಟಟಿ ಫ್ರೂಟಿ ಅಥವಾ ನಿಮ್ಮ ಹತ್ರ ಚೋಕೋ ಚಿಪ್ಸು ಏನು ಉಂಟು ನೋಡಿ ಅದನ್ನು ನೀವು ಹಾಕ್ಬೋದು. ಅಥವಾ ಪ್ಲೇನ್ ಬೇಕಿದ್ದರೆ ಪ್ಲೇನ್ ಕೂಡ ಇಡ್ಬೋದು. ಅಥವಾ ಗ್ರೇಪ್ಸು, ಗೋಡಂಬಿ ಏನು ಬೇಕಿದ್ರೂ ನೀವು ಹಾಕ್ಬೋದು. ನಿಮ್ಮ ಮಕ್ಕಳಿಗೆ ಯಾವುದು ಇಷ್ಟ ನೋಡಿ ಅದನ್ನು ನೀವು ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಟಟ್ಟಿ ಫ್ರೂಟಿ ಹಾಕ್ತಾಯಿದ್ದೀನಿ. ಇವಾಗ ನಾವು ಇದರ ಮೇಲೆ ಏನು ಮಾಡಬೇಕಂದ್ರೆ ಒಂದು ಟೈಟ್ ಏನಾದರೂ ಪ್ಲಾಸ್ಟಿಕ್ ಕವರ್ ಇದ್ದರೆ ಅದನ್ನು ಹಾಕಬೇಕು. ಯಾಕೆಂದರೆ ಫ್ರಿಜ್ಜಲ್ಲಿ ನಾವು ಡೈರೆಕ್ಟಾಗಿಟ್ಟರೆ ಮೇಲ್ಗಡೆ ಐಸ್ ಆಗುತ್ತೆ. ಐಸ್ ಆದರೆ ನಮ್ಮ ಐಸ್ ಕ್ರೀಮ್ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ನೋಡಿ, ಈ ರೀತಿ ಕ್ಲಿಂಗ್ ರ್ಯಾಪ್ ಇದ್ದರೆ ಕ್ಲಿಂಗ್ ರ್ಯಾಪನ್ನು ಹಾಕಿ, ಇಲ್ಲದಿದ್ರೆ ಯಾವುದಾದ್ರೂ ನಿಮ್ಮ ಹತ್ರ ಪ್ಲಾಸ್ಟಿಕ್ ಏನಾದರೂ ಕವರ್ ಇದ್ದರೆ ಅದನ್ನು ಸರಿಯಾಗಿ ಈ ರೀತಿ ಹಾಕಬೇಕು, ನೀವು ಮುಚ್ಚಬೇಕು. ನೋಡ್ತಾ ಇದ್ದೀರಾ, ಈ ರೀತಿ ಕರೆಕ್ಟಾಗಿ ಮುಚ್ಚಿ ಆಮೇಲೆ ಇದರ ಏನು ಮುಚ್ಚಳ ಉಂಟು ನೋಡಿ ಟೈಟಾಗಿ ಮುಚ್ಚಬೇಕು. ಇವಾಗ ಇದನ್ನು ಟೈಟಾಗಿ ಮುಚ್ಚೋಣ. ಇವಾಗ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ನಾಳೆ ಬೆಳಿಗ್ಗೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗುತ್ತಂತ ಹೇಳಿ. ಓಕೆ, ಬೆಳಿಗ್ಗೆ ಆಗಿದೆ. ಈಗ ನಾನು ತೆಗಿತಾ ಇದ್ದೀನಿ. ಗಂಟೆ ಆಲ್ಮೋಸ್ಟ್ 9 ಗಂಟೆ ಆಗಿದೆ. ಇವಾಗ ನೀವು ಎಷ್ಟು ಟೈಮ್ ಇಡ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮು. ನೋಡಿ, ಏನು ಐಸ್ ಎಲ್ಲ ಏನೂ ಆಗಲಿಲ್ಲ. ಪ್ಲಾಸ್ಟಿಕ್ ಹಾಕಿದ್ರಿಂದ ಇದರ ಮೇಲೆ ಐಸ್ ಬರಲಿಲ್ಲ. ಓಕೆ, ಗಟ್ಟಿಯಾಗಿದೆ. ಇನ್ನೂ ಸ್ವಲ್ಪ ಹೊತ್ತಿಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ. ನಾನೀಗ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈಗ ತೆಗಿತೀನಿ. ನೋಡಿ, ಐಸ್ ಕ್ರೀಮ್ ಚೆನ್ನಾಗಿ ಬಂದಿದೆ. ನೋಡ್ಬೋದು ನೀವು, ಸರಿಯಾಗಿ ಗಟ್ಟಿ ಆಗಿದೆ ಕೆಳಗಡೆ. ಓಕೆ, ನೋಡಿ ಸರಿಯಾಗಿ ಬಂದಿದೆ ಐಸ್ ಕ್ರೀಮ್. ನೋಡಿದ್ರಲ್ಲ ಎಷ್ಟು ಈಸಿ ಉಂಟು ಐಸ್ ಕ್ರೀಮ್ ಮಾಡೋದು. ಸೇಮ್ ಮಾರ್ಕೆಟ್ ರೀತಿಯೇ ಟೇಸ್ಟ್ ಬರುತ್ತೆ, ಏನು ಡಿಫ್ರೆನ್ಸ್ ಇರೋದಿಲ್ಲ. ಓಕೆ, ನೋಡಿ ಸರಿಯಾಗಿ ಬಂದಿದೆ ಐಸ್ ಕ್ರೀಮ್. ನೋಡಿದ್ರಲ್ಲ ಎಷ್ಟು ಗಟ್ಟಿಯಾಗಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತೇಳಿ. ನೋಡಿ, ಕರೆಕ್ಟಾಗಿ ಬಂದಿದೆ ನೋಡಿದ್ರಲ್ಲ. ಓಕೆ, ಖಂಡಿತ ನಿಮಗೆ ಇಷ್ಟ ಆಗ್ಬೋದು. ಮಾಡಿ ನೋಡಿ ಒಮ್ಮೆಲೆ. 3 ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕೆ ಈಸಿಯಲ್ಲಿ ಸಿಗ್ತದೆ ಅದು ಮಾರ್ಕೆಟಲ್ಲಿ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್. ಇದರ ಮೇಲೆ ಸ್ವಲ್ಪ ನಾನು ಚೋಕೋ ಸಿರಪ್ ಹಾಕ್ತಾಯಿದ್ದೀನಿ. ಡೆಕೋರೇಷನ್ಗೋಸ್ಕರ ಅಷ್ಟೇ. ಸ್ವಲ್ಪ ಟೇಸ್ಟ್ ಬರುತ್ತೆ, ಚಾಕ್ಲೇಟ್ ಫ್ಲೇವರ್. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಲ್ಲ. ನೀವು ಯಾವುದೇ ಫ್ಲೇವರ್ ಅಥವಾ ಪ್ಲೇನಲ್ಲಿ ಕೂಡ ನೀವು ಇದೇ ರೀತಿ ಮಾಡಿ ತಿನ್ಬೋದು. ಓಕೆ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು. ಇನ್ನು ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡ್ತೀರಂತ ಎನಿಸ್ತೀನಿ ನಾನು. ಟ್ರೈ ಮಾಡಿ ನೋಡಿ, ಆಮೇಲೆ ಹೇಳಿ ನನಗೆ ಹೇಗಾಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನನಗೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಯಾರಿಗೆಲ್ಲ ಐಸ್ ಕ್ರೀಮ್ ಇಷ್ಟ ಅವರು ಇವಾಗಲೇ ನನ್ನ ವಿಡಿಯೋಗೆ ಲೈಕ್ ಕೊಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳಿಗೀಗ ತಂಪು, ತುಂಬ ಬೇಸಿಗೆಯಲ್ಲಿ ಎಷ್ಟು ಹೇಳಿದರೂ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ತಾರೆ. ಮನೆಯಲ್ಲಿ ನಾವು ಮಾಡಿಕೊಟ್ಟದ್ದು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಂಜಾಯ್ ಮಾಡಿ ಇವತ್ತಿನ ದಿನ ಐಸ್ ಕ್ರೀಮ್ನೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್.